ಬಿಸಿ ಬಿಸಿಯಾಗಿ ಬಾದಾಮಿ ಹಾಲು ಕುಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಅದರಲ್ಲೂ ಸಹ ಚಿಲ್ ಮಾಡ್ಕೊಂಡು ಕುಡಿದ್ರೆ ಇನ್ನೂ ಚೆಂದ. ಈ ರೀತಿ ಒಂದು ಬಾದಾಮಿ ಡ್ರಿಂಕ್ ಮಿಕ್ಸನ್ನು ಮಾಡಿಟ್ಕೊಂಡ್ರೆ ಪಾಯಸಕ್ಕಾಗಲಿ ಅಥವಾ ಬಾದಾಮಿ ಹಾಲು ಕುಡಿಬೇಕು ಅಂದಾಗೆಲ್ಲ ತುಂಬ ಬೇಗ ಮಾಡ್ಕೋಬೋದು. ಇದನ್ನು ಮಾಡೋದಕ್ಕೆ 1 ಕಪ್ ಆಗುವಷ್ಟು ಬಾದಾಮಿನ ತಗೊಂಡು ನೀರಲ್ಲಿ ತೊಳೆದು ಬಿಸಿಯಾಗಿರುವಂತಹ ನೀರಿಗೆ ಸೇರಿಸಿ ಇದನ್ನು 1 ನಿಮಿಷ ಹಾಗೆ ಬಿಡಬೇಕು. ಕುದಿ ಬರೋದೆಲ್ಲ ಬೇಡ, ಜಸ್ಟ್ ಇದನ್ನು ಸಿಪ್ಪೆ ತೆಗೆಯೋದಕ್ಕಾಗಿ 1 ನಿಮಿಷ ನೀರಲ್ಲಿ ಬಿಟ್ಟು ಈ ರೀತಿ ತೆಗೆದ್ರೆ ಸಿಪ್ಪೆ ಈಸಿಯಾಗಿ ಬರ್ತಾ ಇದೆ ಅಂದ ತಕ್ಷಣ ಇದನ್ನು ಸಪ್ರೇಟ್ ಮಾಡಿಕೊಂಡು ಸಿಪ್ಪೆ ಎಲ್ಲ ತೆಗೆದು ಬಾಣಲಿಗೆ ಹಾಕಿ ಸ್ಟವ್ನ ಲೋ ಫ್ಲೇಮಲ್ಲಿಟ್ಟು ಅದರಲ್ಲಿರುವಂತಹ ತೇವಾಂಶ ಎಲ್ಲ ಕಡಿಮೆ ಆಗೋವರೆಗೂ ಫ್ರೈ ಮಾಡಿ ಒಂದು ಪ್ಲೇಟ್ಗೆ ತೆಗೆದಿಟ್ಕೊಂಡಿದ್ದೀನಿ. ಅದೇ ಬಾಣಲೆಗೆ 1/4 ಕಪ್ ಆಗೋವಷ್ಟು ಗೋಡಂಬಿ, 2 ಸ್ಪೂನ್ ಆಗೋವಷ್ಟು ಪಿಸ್ತಾನ ಹಾಕಿ ಅದು ಸ್ವಲ್ಪ ಬೆಚ್ಚಗಾದ್ಮೇಲೆ ಸಪ್ರೇಟಾಗಿ ಬೌಲ್ಗೆ ತೆಗೆದಿಟ್ಕೊಳ್ಬೇಕು. ಬಾದಾಮಿ, ಗೋಡಂಬಿ, ಪಿಸ್ತಾ ಇದೆಲ್ಲ ಪೂರ್ತಿ ತಣ್ಣಗಾದ್ಮೇಲೆ ಜಾರ್ಗೆ ಹಾಕ್ಕೊಂಡು 1-2 ಸ್ಪೂನ್ ಆಗುವಷ್ಟು ಹಾಲಿನ ಪುಡಿ, ಸ್ವಲ್ಪ ಏಲಕ್ಕಿ ಹಾಗೆ 1 ಕಪ್ ಆಗುವಷ್ಟು ಸಕ್ಕರೆ, ಕೇಸರಿ ದಳ ಹಾಗೆ ಸ್ವಲ್ಪ ಅರಿಶಿನ ಹಾಕಿ ಈ ರೀತಿಯಾಗಿ ಕೋರ್ಸಾಗಿ ಪೌಡ್ರ್ ಮಾಡ್ಕೋಬೇಕು. ಮಿಕ್ಸಿಲಿ ಮಾಡೋದ್ರಿಂದ ನಮಗೆ ನುಣ್ಣಗೆ ಪೌಡ್ರ್ ಆಗೋದಿಲ್ಲ, ಸ್ವಲ್ಪ ತರಿಯಾಗಿಯೇ ಇರುತ್ತೆ. ಬೇಕು ಅಂದರೆ ಸಣ್ಣದಾಗಿ ಕಟ್ ಮಾಡಿರುವಂತಹ ಡ್ರೈ ಫ್ರೂಟ್ಸ್ ಹಾಗೆ ಸ್ವಲ್ಪ ಕೇಸರಿ ದಳನ ಸೇರಿಸ್ಕೊಂಡ್ರೆ ನಮಗೆ ಬಾದಾಮಿ ಪ್ರೀಮಿಕ್ಸ್ ರೆಡಿ ಆಗುತ್ತೆ. ಕಾದಿರುವಂತಹ ಬಿಸಿ ಹಾಲಿಗೆ ಸಕ್ಕರೆ ಏನೂ ಹಾಕದೆ 2 ಸ್ಪೂನ್ ಆಗುವಷ್ಟು ಬಾದಾಮಿ ಪೌಡರ್ನ ಸೇರಿಸ್ಕೊಂಡು ಸ್ವಲ್ಪ ಕುದಿಸಿ ಇದನ್ನು ಈ ರೀತಿಯಾಗಿ ಗ್ಲಾಸ್ಗೆ ಹಾಕ್ಕೊಂಡ್ರೆ ಬಿಸಿ ಬಿಸಿಯಾಗಿ ಹೆಲ್ದಿಯಾಗಿರುವಂತಹ ಬಾದಾಮ್ ಡ್ರಿಂಕ್ ರೆಡಿ ಆಗುತ್ತೆ.